ಚಾಮರಾಜಪೇಟೆ ಸ್ಮಶಾನದಲ್ಲಿ ಉದ್ಯಮಿ ವೈಶಾಖ್ ಅಂತ್ಯಕ್ರಿಯೆ ನಡೀತಕ್ಕಂಥ ಸಂದರ್ಭದಲ್ಲಿ ಗೆಳೆಯನ ಅಂತಿಮ ದರ್ಶನ ಪಡೆಯೋದಕ್ಕೆ ತಾಪಂಡಾಗೆ ಅವಕಾಶ ನಿರಾಕರಣೆಯಾಗಿದೆ. ಅವರ ಕುಟುಂಬಸ್ಥರು ತಾಪಂಡಾಗೆ ಅವಕಾಶ ನೀಡಲಿಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಣ್ಣೀರ್ ಹಾಕಂಡೆ ಚಾಮರಾಜಪೇಟೆ ಸ್ಮಶಾನಕ್ಕೆ ಓಡೋಡಿ ಬಂದ ತಾಪಂಡ ಗೆಳೆಯನನ್ನ ಒಮ್ಮೆ ಕಣ್ತುಂಬಿಸಿಕೊಡೋದಕ್ಕೆ ದೌಡಾಯಿಸಿ ನಟಿ ಬಂದಿದ್ದಾಳೆ. ವೈಶಾಖ್ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡದ ಕುಟುಂಬಸ್ಥರು ಕಣ್ಣೀರಿಡ್ತಲೇ ಸ್ಮಶಾನದಿಂದ ಕೃಷಿ ತಾಪಂಡ ಹೊರಟಿದ್ದಾರೆ. ಗೆಳೆಯನನ್ನ ಒಂದ್ಸಲ ತೋರಿಸಿ ನೋಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ನಟಿ ತಾಪಂಡ, ಕೃಷಿ ತಾಪಂಡ. ಬೆಂಗಳೂರು ಚಾಮರಾಜಪೇಟೆ ಸ್ಮಶಾನದಲ್ಲಿ ಇವತ್ತು ನಡೆದಂಥ ಉದ್ಯಮಿ ವೈಶಾಖ್ ಅಂತ್ಯಕ್ರಿಯೆ ಭಾವನಾತ್ಮಕ ದೃಶ್ಯಗಳಿಗೆ ಸಾಕ್ಷಿಯಾಯಿತು. ಎಸ್, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಗೆಳೆಯ ವೈಶಾಖ್ ತಂದ ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಬರ್ತಾರೆ. ಆದರೆ ಕುಟುಂಬಸ್ಥರು ಆಕೆಯನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ತಕ್ಷಣ ಹೋಗಿ ಕಾರಲ್ಲಿ ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ವೈಶಾಖ್ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಅನೇಕರು ಆಗಮಿಸಿದ್ದಾರೆ. ಇದೇ ವೇಳೆ ನಟಿ ಕೃಷಿ ತಾಪಂಡ ಕೂಡ ಕಣ್ಣಲ್ಲಿ ನೀರು ಹಾಕೊಳ್ತಾ ಸ್ಮಶಾನಕ್ಕೆ ಧಾವಿಸಿ ಬಂದ ದೃಶ್ಯ ಗಮನ ಸೆಳೀತು. ಆದರೆ ಇಲ್ಲಿ ನಡೆದಂತಹ ಬೆಳವಣಿಗೆ ಮತ್ತಷ್ಟು ಚರ್ಚೆಗೆ ಕೂಡ ಕಾರಣ ಆಗಿದೆ. ಗೆಳೆಯನ ಅಂತಿಮ ದರ್ಶನ ಪಡೆಯೋದಕ್ಕೆ ಬಂದ ಕೃಷಿ ತಾಪಂಡ ಅವರಿಗೆ ಕುಟುಂಬಸ್ಥರು ಅವಕಾಶ ನಿರಾಕರಿಸಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ. ಅಂದ್ರೆ ತನ್ನ ಆಪ್ತನಿಗೆ ಕೊನೆಯ ನಮನ ಸಲ್ಲಿಸೋದಕ್ಕೆ ಬಂದ ನಟಿ ಒಮ್ಮೆ ಕಣ್ತುಂಬಿಕೊಂಡು ನೋಡ್ಕೊಂಡು ಹೋದ್ರೆ ಸಾಕು ಅಂತ ಯೋಚನೆ ಮಾಡಿರ್ತಾರೆ. ಆದರೆ ಅದು ಸಾಧ್ಯವಾಗದೆ ಕಣ್ಣೀರಿನಲ್ಲೇ ಸ್ಮಶಾನದಿಂದ ಕೃಷಿ ತಾಪಂಡ ಹೊರಟಿದ್ದಾರೆ. ವೈಶಾಖ್ ಅಂತಿಮ ದರ್ಶನಕ್ಕೆ ಕೃಷಿ ತಾಪಂಡ ಬಂದರೂ ಕೂಡ ಕುಟುಂಬಸ್ಥರು ಅವರಿಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂತಕ್ಕಂಥ ಮಾತು ಇದೀಗ ಕೇಳಿ ಬಂದಿದೆ. ಇದರ ಬೆನ್ನಲ್ಲೇ ಹಲವು ಪ್ರಶ್ನೆಗಳು, ಹಲವು ಊಹಾಪೋಹಗಳು ಕೂಡ ಕೇಳಿ ಬರ್ತಾ ಇದೆ. ಕೃಷಿ ತಾಪಂಡ ಹಾಗೂ ವೈಶಾಖ್ ನಡುವೆ ಇದ್ದಂತಹ ಒಂದು ಸ್ನೇಹ, ಆಪ್ತತೆ, ಅವರ ವೈಯಕ್ತಿಕ ಸಂಬಂಧದ ಬಗ್ಗೆ ಈ ಹಿಂದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ರೀತಿಯ ಚರ್ಚೆಗಳು ಕೂಡ ನಡೀತಾ ಇದ್ರು. ಇವತ್ತು ಚಾಮರಾಜಪೇಟೆ ಸ್ಮಶಾನದಲ್ಲಿ ಕಂಡಂಥ ದೃಶ್ಯ ಮಾತ್ರ ಬಹಳ ಭಾವನಾತ್ಮಕವಾಗಿತ್ತು. ಗೆಳೆಯನ ಅಂತಿಮ ದರ್ಶನ ಪಡಿಬೇಕನ್ನುವಂತಹ ಒಂದು ಮನಸ್ಸಿನಿಂದ ಓಡೋಡಿ ಬಂದಂತಹ ನಟಿ, ಆದರೆ ಆ ಕೊನೆಯ ಕ್ಷಣದಲ್ಲೂ ಕೂಡ ಅವಕಾಶ ಸಿಗದೆ ಕಣ್ಣೀರಿನಲ್ಲೇ ವಾಪಸ್ ಹೋಗಿರ್ತಕ್ಕಂಥ ದೃಶ್ಯ, ಆ ಒಂದು ಸ್ಥಿತಿ ಇದೇ ಈ ಒಂದು ಘಟನೆಯ ಅತ್ಯಂತ ನೋವಿನ ಭಾಗವಾಗಿದೆ ಅಂತಲೇ ಹೇಳ್ಬೋದು. ಇಂತಹ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಕುಟುಂಬದ ನೋವು, ಆಕ್ರೋಶ, ವೈಯಕ್ತಿಕ ಭಾವನೆಗಳು ಎಲ್ಲವೂ ಕೂಡ ಒಂದೇ ಸಮಯದಲ್ಲಿ ತೀವ್ರವಾಗಿರ್ತವೆ. ಹೀಗಾಗಿ ಕುಟುಂಬಸ್ಥರು ಯಾಕೆ ಅವಕಾಶ ನೀಡಲಿಲ್ಲ, ಅದು ಒಂದು ಪ್ರಶ್ನೆ. ಅಲ್ಲಿ ನಿಖರವಾಗಿ ಏನು ಮಾತುಕತೆ ನಡೆಯಿತು, ಅದು ಕೂಡ ಒಂದು ಪ್ರಶ್ನೆ. ಯಾವುದೇ ವಾಗ್ವಾದ ಆಯ್ತಾ, ಅಲ್ಲಿ ಯಾವುದಾದ್ರೂ ವಾಗ್ವಾದ ನಡೀತಾ ಅವರ ನಡುವೆ, ಅಥವಾ ಕುಟುಂಬದ ಆಂತರಿಕ ನಿರ್ಧಾರದ ಮೇರೆಗೆ ಕೇವಲ ಕೆಲವರಿಗೆ ಮಾತ್ರ ಪ್ರವೇಶ ನೀಡಲಾಗಿತ್ತ? ಈ ಅಂಶಗಳು ಇನ್ನೂ ಕೂಡ ಸ್ಪಷ್ಟ ಆಗಬೇಕಿದೆ. ಆದರೆ ನಾವು ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀವಿ, ಒಂದು ನಟಿ ಕೃಷಿ ತಾಪಂಡ ಬರಬೇಕಾದ್ರೂ ಕೂಡ ಕಣ್ಣಲ್ಲಿ ನೀರು ಹಾಕ್ಕೊಂಡು ಬರ್ತಾರೆ, ಹೋಗಬೇಕಾದ್ರೂ ಕೂಡ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋಗ್ತಾರೆ. ಮಧ್ಯದಲ್ಲಿ ಏನು ನಡೀತು? ಅಂದ್ರೆ ಅವರಿಗೆ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನುವಂಥ ಒಂದಿಷ್ಟು ವಿಚಾರಗಳು ನಮಗೆ ಗೊತ್ತಾಗ್ತಾ ಇದೆ, ಸಿಗ್ತಾ ಇದೆ ಮಾಹಿತಿ. ಎಸ್, ಕಾರಲ್ಲಿ ಕೂತ್ಕೊಂಡು ತಲೆ ಒಡ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಿರ್ತಕ್ಕಂಥ ಒಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ.
ಬೇಡ